ಮಳೆ ಹಾನಿ ಪರಿಶೀಲನೆ ಸಚಿವ ಸಂತೋಷ್ ಲಾಡ್ ಭೇಟಿ, ಶಾಲೆಗೆ ಭೇಟಿ ನೀಡದಿರುವುದಕ್ಕೆ ಅಸಮಾಧಾನ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಾಚುಪುರ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆ ಹಾಗೂ ಆನೆಕಲ್ಲು ಮಳೆಯ ಪರಿಣಾಮ ಉಂಟಾದ ಹಾನಿಯನ್ನು ಪರಿಶೀಲಿಸಲು ಸೋಮವಾರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಶಾಸಕ ಸಂತೋಷ್ ಲಾಡ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮಳೆ ಹಾನಿಯಿಂದ ಸಂಕಷ್ಟಕ್ಕೀಡಾದ ಜನರನ್ನ ಭೇಟಿಯಾದ ಸಚಿವರು ಅವರ ನೋವು ಆಲಿಸಿ ಧೈರ್ಯವನ್ನ ತುಂಬಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸ್ನೇಹಲ್, ಎಸ್ಪಿ ಗುಂಜನ ಆರ್ಯ, ತಹಸೀಲ್ದಾರ್ ಬಸವರಾಜ್ ಹೊಂಕಣ್ಣದವರ್, ಸಿಪಿಐ ಶ್ರೀಶೈಲ ಕೌಚಲಿಗೆ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಸಾವಂತ, ಸಹಾಯಕ ಕೃಷಿ ಅಧಿಕಾರಿ ಅಮರ್ ನಾಯ್ಕರ ಸೇರಿ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ, ಮುರಳ್ಳಿ, ಹಿರಿಯ ಮುಖಂಡರು ಆದ ಬಿವೈ ಪಾಟೀಲ್, ಸಚಿವರ ಆಪ್ತ ಸಹಾಯಕರು ಆದ ಹರಿಶಂಕರ್ ಮಠದ, ಸೋಮಶೇಖರ್ ಬೆನ್ನೂರ, ಶ್ರೀಕಾಂತ್ ಗಾಯಕವಾಡ, ಬೋಧಪ್ಪ ಹುರಕಡ್ಡಿ, ರಫೀಕ್ ಸುಂಕದ, ಯಲ್ಲಪ್ಪ ಚೌರಗಿ, ಹನುಮಂತ ಚವರಗುಡ್ಡ, ಬಾಳಪ್ಪ ಖಾನಪುರ, ಸಾಯಿನಾಥ್ ಯಲ್ಲಾಪುರ್, ಶಂಕರಲಿಂಗ ದಾಸನಕೊಪ್ಪ ಸೇರಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹಾಜರಿದ್ದರು. ಇದೇ ವೇಳೆ ಮಳೆ ಹಾನಿಯಿಂದ ತೀವ್ರವಾಗಿ ಹಾನಿಗೊಳಗಾದ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸೇಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆಗೆ ಸಚಿವರು ಭೇಟಿ ಕೊಡದಿರುವುದು ಸ್ಥಳೀಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಶಾಲೆಯ ಸಭಾಭವನದ ಮೇಲ್ಛಾವಣಿಯ ಸಿಮೆಂಟ್ ಶೀಟ್ಗಳು, ಸಿಸಿ ಕ್ಯಾಮೆರಾಗಳು, ಪೈಪ್ಲೈನ್ಗಳು, ಕೊಟ್ಟಿಗೆಯ ಮೇಲ್ಛಾವಣಿ ಹಾಗೂ ಶಾಲಾ ವಾಹನದ ಗಾಜುಗಳು ಹಾನಿಗೊಂಡಿದೆ. ಈ ಹಿನ್ನೆಲೆ ಸಚಿವರು ಶಾಲೆಗೆ ಭೇಟಿ ನೀಡಿ ಸಾಂತ್ವನ ಹೇಳಬಹುದಾಗಿದ್ದ ಅವಕಾಶವನ್ನು ಕಳೆದುಕೊಂಡಿದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಸ್ಥಳೀಯರು ಶಾಲೆಯ ಹಾನಿಯನ್ನು ಕೂಡ ತುರ್ತಾಗಿ ಪರಿಗಣಿಸಿ ಪರಿಹಾರ ಒದಗಿಸುವಂತೆ ಸರ್ಕಾರವನ್ನು ಆಗ್ರಹ ಮಾಡಿದ್ದಾರೆ.